ಬಂಗಾರದಲ್ಲಿ ಸುಖ ಆಯ್ತಾನ? ಇಲ್ಲ. ಸಂಪತ್ತಿನಲ್ಲಿ ಸುಖ ಆಯ್ತಾನ? ಇಲ್ಲ. ಅದರಲ್ಲಿಲ್ಲ. ಆ ಹುಡುಗ ಕೇಳಿದ ಏನತ್ತ, ಎದರಲ್ಲಿ ಸುಖ ಆಯ್ತು? ಲಗ್ನ ಆಗಂದ. ಲಗ್ನ ಆಯ್ತ. ಲಗ್ನ ಆಗೋ ಮುಂದೆ ಏನು ಸುಖ ಆಯ್ತು ಅಟ್ಟೆ. ಅವ ಏನು ಮದುವೆ ದಿವಸ ಕರಿತಾನಲ್ಲ, ಒಳಗೆ ಬಾರೆ ಚಂದ್ರಮುಖಿ, ಹೊರಗೆ ಹೊಕ್ಕೇನ ಚಂದ್ರಮುಖಿ. 2 ದಿವಸ ಕರಿತಾರೆ. ನಿಮ್ಮ ಮದುವೆ ದಿವಸ ಏನು ಬಂದ ಗೆಳತ್ಯಾರ ಸರಿಸ್ತಿರ್ತಾರೆ ನೋಡ್ರಿ. ಅಯ್ಯ ಈ ಕಡೆ ಸರ್ಸೋದ, ಈ ಕಡೆ ಸರ್ಸೋದ, ಹಿಂಗೆಟ್ಟು ಒರೆಸೋದು, ಇಲ್ಲೆಟ್ಟು ಒರೆಸೋದು, ಏನು ಒರೆಸ್ತಾವು ಒಂದೇ ದಿವಸ ರೀ ಒಟ್ಟೆ. ಅವತ್ತೇನು ಒರೆಸಿ ಹೊಕ್ಕವು. ಅವನು ಸಾಕ್ರು ಈ ಕಡೆ ಆದ್ರೆ ಹೇಳ ಇನ್ಯ ಒಟ್ಟು. ಬೇಕಾದ್ರೆ ನೋಡ್ರಿ ಯಾರ್ಯಾರು ಬಂದು ಕೇಳ್ಯಾರ ನಿಮ್ಮನ್ನ. ಅಟ್ಟೆ ರೀ ಒಂದೇ ದಿವಸ ಕರಿದದ ಅಟ್ಟೆ. ಅದ್ರ ಬಿಟ್ಟರೆ ಯಾರೂ ಇಲ್ಲ. ಇಲ್ಲ ಏನದ ಏನು ಒಟ್ಟೆ ಇಲ್ಲ. ಸುಖ ಇಲ್ಲ ಅದ್ರಾಗಿಲ್ಲ. ಅವಾಗ 1ನೇ ದಿವಸ ಕಟ್ಟ ಕರೀತಾರ. ಒಳಗೆ ಬರ ಹೊರಗೆ ಬರ ಚಂದ್ರಮುಖಿ ಅಂತ ಕರೀತಾನ. 2 ಮಕ್ಕಳಾಗಿ ಸಾಲಿಪಿ ಪಾಟಚೀಲ ಡ್ರೆಸ್ಸ ಎಲ್ಲ ತಗೋದು ಬತ್ತಂದ್ರೆ ಅವಾಗ ಕರಿತಾನವ. ಜ್ವಾಲಾಮುಖಿ ಯಾವಾಗ ಹೊಕ್ಕಿತ್ತು ಅವ್ರ ಮನೆಗೆ. 2 ಹುಡುಗರು ಆಗ್ಬೇಕು, ಮಜಾ ಇರ್ತೈತೆ ನೋಡಿ. ಸಾಲಿಪಿ ಒಂದಾಗಂತ ಒಂದು ಅಳ್ತಿರ್ತಾರ, ಒಂದು ರಂಬಿಸೋದು, ಒಂದು ಮತ್ತೆ ಸುಖ ಆಯ್ತಾನ. ಇದು ಮದುವೆ ಆಗು ಸುಖ ಆಯ್ತಂದ ಅಜ್ಜ ಮದುವೆ ಆತ್ರಿ. ಇವೇನು ಹುಡುಗರು ಪಾಟಚೀಲ ಎಲ್ಲ ತಯಾರಾತ್ಲ. ಹುಡುಗರು ಬಂದು ಬಡಿದು ಒದಿದು ತುಳಿದು ಜಗ್ಗಾಡ್ದು ಗಡ್ಡ ಜಗು ಮೂಸಿ ಜೋತಿ ಬೀಳು ಎಲ್ಲ ಚಲೋಕ. ಅವಾಗ ಏನೆಲ್ಲ ಮಾಡಿಸ್ಕೋಬೇಕಲ್ಲ. ಇದನ್ನೆಲ್ಲ ನೋಡಿ ಮಾತು ಮುತ್ಯಾನಂತೇಳಿ ಬಂದು ಸಾಲಿ ಕಲಿ ಅಂದು ಸಾಲಿ ಕಲಿಯಾಕೆ ಹೋದ್ನಿ, ಅಲ್ಲೂ ಸುಖ ಸಿಗಲಿ. ಮದುವೆ ಆಗ ಸುಖ ಆಕತ್ತೆ ಅಂದು ಮದುವೆಯಾಗೆ ನೀ ಇಟ್ಟು ತ್ರಾಸಾಗತ್ತೈತೆ ಅಂದ ಸುಖ ಎದರಾಗೈತೆ ಅಂದ. ಅವಂದ ಮಕ್ಕಳು ಲಗ್ನ ಮಾಡು ಸುಖ ಆಯ್ತು ಅಂದ. ಅವನು ಮಕ್ಕಳು ಲಗ್ನ ಮಾಡು ಸುಖ ಆಯ್ತಂದ. ಇವನು ಗುದ್ದಾಡಿ ಮಾತಾಡಿ ಕಬ್ಬು ಕಳಿಸ ಹೊಲ ಅದು ನೀರು ಹಾಕಿ ಇದ್ರ ಗೊಬ್ಬರ ಹಾಕಿ ಬೆಳೆಸಿ ಇವು ದೊಡ್ಡ ಅದು ಸಾಲಿ ಕಲಿಸಿದು. ಇವು ಸಾಲಿ ಮುಗೋಟಾಳಿಗೆ ಲಗ್ನಕ್ಕೆ ಬಂದು ಲಗ್ನ ಮುಗಿಸಿದ್ರಿ ಅಟ್ರಾಗ ಸ್ವಸ್ತ್ಯಾರ ಬಂತರು ನೋಡ್ರಿ. ಸ್ವಸ್ತ್ಯಾರ ಬಂದ ಮೇಲತ್ತು ಉಳಿಕಿದೆಲ್ಲ ಬ್ಯಾಟ್ರಿ ಚಾರ್ಜ್ಗಳೆಲ್ಲ ಡೌನ್ ಹಾಕೋತ ಬಂದುಬಿಟ್ಟಿರ್ತಾವ. ಅಟ್ರಾಗ ಸ್ವಸ್ತ್ಯಾರ ಇರೋಕ್ಕಿಂತ ಮೊದಲು ಏನು ಹವಾ ಇರ್ತೈತೆ ಭಾಳ ಮನುಷ್ಯ ಇರ್ತದೆ. ಮುಂದೆ ಎಲ್ಲ ಬೇರೆನೇ ಇರ್ತೈತಿ ಅದೆಲ್ಲ. ಹಿಂಗಾಗಿ ಏನು ಲಗ್ನ ಆಯ್ತು, ಸ್ವಸ್ತ್ಯಾರು ಬಂದ್ರಲ್ಲ. ಸ್ವಸ್ತ್ಯಾರು ಬಂದ ಮೇಲತ್ತ ಅವ್ರು ಇವ್ ಗಣಾಕೈತ್ರ ಮಾವ ಅಲ್ಲಿ ಕುಂಡ್ರು ಇಲ್ಲಿ ಕುಂಡ್ರು, ಅಲ್ಲಿ ಉಗುಳಿಬೇಡ ಇಲ್ಲಿ ಉಗುಳಿಬೇಡ. ಇದನ್ನ ಎಲ್ಲ ಕೇಳಿ ಒಮ್ಮೆ ತಂಗಳು ತಿನ್ನು, ಒಮ್ಮೆ ಅದ್ರ ಹಳಸಿದ್ ತಿನ್ನು ಚಾಲು ಆಯ್ತು. ಮಾತಿದ ಅವ್ರು ಮುತ್ಯಾನಂತೇಳಿ ಹೋತ್ರಿ. ಆ ಹುಡುಗರು ಲಗ್ನ ಮಾಡನಿ ಸುಖ ಆಯ್ತೀನಿ, ಲಗ್ನ ಮಾಡಿ ನಾನು ಎತ್ತಿ ಹೊರಗೆ ಹೋಗೋದಾರು ಸುಖ ಎದರಾಗೈತಿ ಅಂದವ. ಯವ್ವ ರಾತ್ರಿ ಬಾರಾಕದು ನಕ್ಕಿ ಯವ್ವ. ನೀ ಹಂಗೆ ನಗು ಹಂಗೆ ಕಂಡ್ರೆ ಈಗ ಹೇಳ ಈ ಕಡೆ ಮೈಗೂರ್ಗೆ ಬಿಟ್ಟು ಈ ಕಡೆ ಬೇರೆ ಕಡೆ ಹೋಗ್ಕೊಂಡು ಸಿಗಲಾರ್ದಾಗ ಅವ್ರದ್ದು ಲಗ್ನ ಮಾಡಿತು ಸುಖ ಆಯ್ತೇನ ತಂದ. ಇಲ್ಲ ಮಾತು ಮುತ್ಯಾನಂತಿಲ್ ಬತ್ತು ಸುಖ ಎದರಾಗೈತು ತಂದ. ಸುಖ ಎದರಾಗೈತಿ. ಅವ್ರೇನು ಸ್ವಸ್ಥ್ಯಾರ ಬಂದ್ರಲ್ಲ ಅವ್ರಿಗೆ ಮಕ್ಕಳಿಗೆ ಲಗ್ನ ಮಾಡು ಸುಖ ಐತಿ ಅಂದ. ಇವು ಮುತ್ತಿ ಆಗ್ಬೇಕಲ್ಲ, ಹೌದಿಲ್ಲ? ಇವು ಮುತ್ತಿ ಆಗ್ಬೇಕು. ಅವ್ರೇನು ಮಕ್ಕಳು ಹಾಕಾರಲ್ಲ ಮಕ್ಕಳಿಗೆ ಅವ್ರು ಲಗ್ನ ಮಾಡು ಸುಖ ಆಕೈತಿ ಅಂದ. ಇನ್ನು ಮಕ್ಕಳಿಗೆ ಮೊಮ್ಮಕ್ಕಳಿಗೆಗೋಸ್ಕರವಾಗಿ ಏನೆಲ್ಲ ತಯಾರು ಮಾಡಾಕೈತಿದ್ ದುಡಿಯಾಕೈತೆ. ಹೊಲ ಮಣಿ ಅದು ಇದು ಸಂಪತ್ತ ದಾನ ಧರ್ಮ ಪ್ರವಚನ ಎಲ್ಲ ಬಿಡ್ತ ಅವ್ರಿಗೋಸ್ಕರ ಸುಖ ಸಿಗಬೇಕಾಗಿ ತಿಳ್ಕೊಂಡು ದುಡಿಯಾಕೈತು, ಮತ್ತೆ ಕೆಲಸ ಮಾಡಾಕೈತು. ಅವ್ರ ಮೊಮ್ಮಕ್ಕಳು ಸಾಲಿಪಿ ಅವ್ರು ಬಂದ್ರೆ ತಯಾರಾಗೈತೆ ಪ್ರಪಂಚ. ಅವರೆಲ್ಲ ಕೂಡಿ ಒದ್ದಾಡಿದ್ ನಡೀತು. ಒದ್ದಾಡಿದ ನಡೆದಾಗ ಅದರಾಗೂ ಸುಖ ಸಿಗಲಿಲ್ಲ. ಇದಕ್ಕೆ ಕ್ವಶನ್ ಕೇಳಾಕ ಮಾತು ಮುತ್ಯಾನಂತೇಳಿ ಹೊಂಡಿತು. ಮುತ್ಯಾನಂತೇಳಿ ಹೋಗೋದಕ್ಕೆ ಆದ ಸತ್ತಿತ್ತು, ಇದು ಉಳಿದಿತ್ತು. ಸುಖ ಎದರಾಗದ. ಎದರಾಗ ಸುಖ ಆಯ್ತಂದ್ರ ನೀವು ಪ್ರತಿನಿತ್ಯ 1 ತಾಸರೇ ಪ್ರವಚನ ಕೇಳಿ ನೆಮ್ಮದಿಯಾಗಿ ಸುಖ ಅದ. ಸತ್ಸಂಗತ್ವೇ ನಿಸ್ಸಂಗತ್ವ, ಸಜ್ಜನ ಸಂಘ ದೇಯಿಸದ ಸುಖ ಅದರಾಗದ. ನೀವು ಚಲೋ ತಂಗಿ ಚಲೋರು ಸಂಘ ಮಾಡ್ಕೊಂಡಿದ್ರೆ ಅದು ಚಲೋ ಇರ್ತದ. ಈ ಜೇನು ಹುಳ ಮತ್ತು ಕಣಜೂರಿಗೆ ಹುಳ 2 ಅದಾವ.
ಮಾರ್ಜಿನ್ ಅಲ್ರಿ ಈ ಸಣ್ಣ ಇರ್ತಾವಲ್ಲ ಒಟ್ಟ ಮುಯ್ ಎತ್ ಕೂತು ಅಟ್ಟ ಇದು ಮಾಡ್ತಿರ್ತಾವೆ. ಜೇನು ಹುಳ, ಕಣ್ಜುರ್ಗಿ ಹುಳ. ನೀವು ಜರ್ ತೆಪ್ಪಿ ಕಣ್ಜುರ್ಗಿ ಹುಟ್ಟು ಅದಕ್ಕೂ ಅದ, ಈ ಜೇನು ಹುಳುಕು ಹುಟ್ಟದ. ಜೇನು ಹುಟ್ಟಿಗೆ ಒಂದಿಟ್ಟು ಕೈ ಹಾಕಿರಂದ್ರೆ ಒಂದು 4 ಹುಳ ಕಡಿಬೋದು, ಏನು ತೊಂದರೆ ಇಲ್ಲ. ಮತ್ತು ಅದಕ್ಕೆ ಒಂದು 4 ಹುಳ ಕಡಿಬೋದು. ಜರ ಅದರಂದು ಏನು ಸಿಗ್ತೈತೆ ಅಂದ್ರೆ ಏನು ಸಿಗ್ತೈತಿ? ತುಪ್ಪ ಸಿಗ್ತದ. ತುಪ್ಪ ಅಂತರೂ ನೀವು ಶರೀರ ಯಾವ ಭಾಗದಾಗ ಬಿದ್ರೂ ಒಟ್ಟು ವರಿಸಂತರೂ ಹೋಗ್ಯಾಕೆ ಸಾಧ್ಯನೇ ಇಲ್ಲ. ಅದು ಇಲ್ಲಿ ಬಿದ್ದರೂ ಮಾಡಿ ಒಟ್ಟು ಜಗ್ಗೆ ಬಿಡ್ತದ ಒಟ್ಟು ತುಪ್ಪದ ನೋಡ್ರಿಬೇಕಾರೆ ನೀವು. ಜರ ನೀವು ಒಂದು 4 ಹುಳ ಕಡಿದ್ರೂ ಪರವಾಗಿಲ್ಲ. ಆ ಮಾತು ಹೆಂಗಂದ್ರೆ ಅದು ಜೇನು ಹುಳ ಅಮೃತನ ಕೊಡ್ತದ. ಸತ್ಸಂಗದಾಗ ನಿಮಗೆ ಯಾವ ರೀತಿ ಪ್ರವಚನ ಒಂದಿಟ್ಟು ಕೆಟ್ಟದ ಹೇಳಿ ಚಲೋದರ ಹೇಳಿ ಬದುಕಿಗೆ ಮಾತ್ರ ಅದು ಸುಖನ ಕೊಡ್ತೈತಿ ಹೊರತ ಕೆಟ್ಟದನ್ನು ಕೊಡಕ್ಕೆ ಸಾಧ್ಯನೇ ಇಲ್ಲ. ಜೇನು ಹುಳದಲ್ಲಿ ಅಲ್ಲಿ ಹಂಗೆ ತಾಕತ್ತದ. ಜರ ನೀವು ತೇಪ್ ಎಲ್ಲರೇ ಕಣ್ಜೂರಿಗೆ ಹುಟ್ಟಿಗೆ ಕೈ ಹಾಕಿರಂದ್ರೆ ಅಲ್ಲೂ 4 ಕಣ್ಜೂರಿಗೆ ಕಡಿತಾವ ಹೊರತ ತುಪ್ಪಂತರೂ ಸಿಗಕ್ಕೆ ಸಾಧ್ಯನೇ ಇಲ್ಲ. ಮೈ ತುಂಬ ಬಾಸ್ಕೊಂಡು ಕೂತ್ಬಿಡ್ದಟಿ, ಅದ್ರಾಗ ಏನೂ ಇಲ್ಲ, ಏನೇನು ಇಲ್ಲ. ಅದಕ್ಕಾಗಿ ನಮ್ಮವರು ನಿಮ್ಮವರು ಅಂತ ಯಾರೂ ಇಲ್ಲ. ಮಗದಾನ ಸೊಸಿ ಆಸ್ತಿ, ಮಗಳದಾಳ ಹಳ್ಯಾಣ ಆಸ್ತಿ, ಶರೀರತಿ ಸ್ಮಶಾನದ ಆಸ್ತಿ. ಮನಸ್ಸು ಬುದ್ಧಿ ಅದು ಗುರುಗಳ ಆಸ್ತಿ. ಪ್ರತಿನಿತ್ಯ ಬಂದ್ರೆ ಸತ್ಸಂಗ ಮಾಡಿದ್ರೆ ಜೀವನ ಸಾರ್ಥಕದ ಆಸ್ತಿ. ಬಾಲ್ಯದಲ್ಲಿ ಕಾಲು ಚಂಚಲದ, ಬಾಲ್ಯದಲ್ಲಿ ಕಾಲು ಚಂಚಲದ, ಯೌವನದಲ್ಲಿ ರೋಮಗಳ ಚಂಚಲದವ, ಮೂಪಿನಲ್ಲಿ ನಾಲಿಗೆ ಚಂಚಲದ. ನೀವು ಬೇಕಾದ್ರೆ ಮೂಪಾದವ್ರು ನೋಡ್ರಿ, ಅವ್ರ ನಾಲಿಗೆ ಹಲ್ಲು ಇರಬಾರ್ದು. ಮತ್ತು ಅವ್ರಿಗೆ ಹಲ್ಲು ಮೂಪಾದಾಗ ಹಲ್ಲು ಹೋಗೇ ಇರ್ತಾವ. ಬೇಕಾದ್ರೆ ಪ್ರಯೋಗ ಮಾಡಿ ನೋಡ್ರಿ, ನಾಲಿಗೆ ಯಾವತ್ತೂ ಬಾಯಾಗ ಸುಮ್ಕೊಳಲ್ಲ, ಹಿಂಗೆ ಮಾಡ್ಕೋತ ಇರ್ತೈತೆ ಅದು. ಯಾಕೆ ಹೇಳಕತ್ತೇನಲ್ಲಿ? ಬಾಲ್ಯದಲ್ಲಿ ಕಾಲುಗಳ ಚಂಚಲದಾವ್. ನೀವು ಹುಡುಗರನ್ನ ಹಾಕಿ ನೋಡ್ರಿ, ಬರೀ ಕಾಲ ಬಡಿತಾವ. ಯೌವನದಾಗ ನೋಡ್ರಿ, ಪ್ರತಿ ಯುವಕ ಯುವತಿಯರು ಮನಸ್ಸ ಏನಂತ ಎಲ್ಲ ರೋಮ್ಗಳ ಚಂಚಲ ಇರ್ತಾವ. ಮುಪ್ಪಿನಲ್ಲಿ ನಾಲಿಗೆ ಚಂಚಲ ಇರ್ತದತ್ತ. ಅದಕ್ಕಾಗಿ ಒಂದು ಕೆಲಸ ಏನು ಮಾಡತ್ ಹೇಳ್ತೈತಂದ್ರ, ಪುಣ್ಯವಣೆ ಮಾಡು, ಆ ಪುಣ್ಯ ನಿನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತೈತ. ಪಾಪ ಮಾಡು, ನೀನು ನರಕಕ್ಕೆ ಕರ್ಕೊಂಡು ಹೋಗ್ತೈತ. ಪಾಪ ಪುಣ್ಯ ಎರಡೂ ಮಾಡೋದು ಬಿಟ್ಟ ಗುರುಗಳ ಕಡೆ ಹೋಗಿ ಗುರು ಮಂತ್ರವನ್ನು ತಗೊಂಡ ಯಾವತ್ತು ಬಾಯಲ್ಲಿ ರಾಚೇಟೇಶ್ವರ ಸ್ಮರಣೆ ಮಾಡ್ಕೊತ ಹೋಗ್ರಿ. ಆ ಸ್ಮರಣೆ ನಿಮ್ಮನ್ನು ಸ್ವರ್ಗಕ್ಕೋ ನರ್ಗಕ್ಕೂ ಹೋಗಿಲ್ಲ, ಸಾಕ್ಷಾತ್ ಗುರುಗಳ ಕಡೆನ ಒಯ್ತೈತಿ. ಅಷ್ಟು ತಾಕತ್ತದ ಅದರಲ್ಲಿ. ಬರೀ ಆಶೀರ್ವಾದ ಮಾಡ್ರಿ ಏನಾಗಲ್ಲ. ಗುರುಗಳ ಆಶೀರ್ವಾದ ಬರೀ ಹಂಗೆ ಕೇಳ್ತಿರ್ತೀವಿ. ಆಶೀರ್ವಾದ ಬ್ಯಾಡ ಅಂತಲ್ಲ, ಆದರೆ ಒಂದಿಟ್ಟು ನಾವು ದುಡ್ಕೋಬೇಕು. ನಾವು ಏನು ಮಾಡ್ತೀವಿ ಅಂದ್ರೆ ದುಡಿಲಾರ್ದ ಆಶೀರ್ವಾದ ಮಾಡಿಸ್ಬೇಕು ಬರ್ತಾರೆ ರೀ. ಮಣ್ಣಿಂದ ಹುಡುಗ ಬತ್ತು ನಮ್ಮಲ್ಲಿ, ಸಾಲಿ ಹುಡುಗ 5 ಮಿಸ್ ನಡಿ. ಹಾಂ ಅವ್ರ ಹತ್ತಾರ ನಾ ಒದ್ರಿ ನೀನು ತಂದನೆ ಯಾಕೆ ಇಲ್ಲಿ ಒದರಾಗ ತಂದನೆ ಅಂತಾರೆ ಅವರು. ಇನ್ನೊಂದು ಕತ್ತಿ ಹೇಳ್ಬಿಡ್ತೀನಿ ನಾನು, ಆಶೀರ್ವಾದ ಹೇಳಾಗ್ತೀನಿ ನಿಜ. 10th ಇದ್ರು ಗುರುಳವ. ಇನ್ನೇನು ಸದ್ರ ಎಕ್ಸಾಮ್ ಅಂದಾವ. ಈಗ ಮಾರ್ಚ್ ಎಕ್ಸಾಮ್ ಚಾಲು ಇರ್ತಾವು. 5-6-7 ತಿಂಗಳು ಓದೇನ್ರಿ, ನನಗೇನು ತಲೆಗೆ ಹತ್ತಾಕ ತಯಾರಿಲ್ಲ. ಪೇಲ್ ಅಂತೂ ಹಾಕನು ಆಶೀರ್ವಾದ ಮಾಡಂದವ. ಮತ್ತು ನಿಮ್ಮ ಯಾವ್ದಾದ್ರು ತೊಗೊಂಡದು ಬಂದಿರ್ರಿ, ನನ್ನ ಕಡೆ ಬೇಡ, ಈ ಕಡೆ ಬೇಡ, ಈ ಕಡೆ ಇವ್ರೇನು ಯಾಕೆ ಮಾಡ್ಬಾರಕ್ಕ ಕಡೆ. ನಾನು ವಿಚಾರ ಮಾಡಿ ಪಾಪ ಕೇಳ್ಕೊಕತ್ಯಾನ, ಆಶೀರ್ವಾದ ಮಾಡೋಣ. ಪೇಲ್ ಹಾಕೋದು ಬೇಡ, ಪಾಪ ಅವ್ವ ಅಪ್ಪ ಹಣ ಕಟ್ಟಾರ, ಬಟ್ಟೆ ಕೊಟ್ಟಾರ, ಅವನು ಓದ್ಯಾನಕರೆ ತಲೆಗೆ ಹತ್ತಿಲ್ಲ. ಆಶೀರ್ವಾದ ಮಾಡೋಣ ತಿಳ್ಕೊಂಡು ಆಶೀರ್ವಾದ ಮಾಡಿ ಒಂದಿಷ್ಟು ನೀರು ತೊಗೊಂಡು ಗೊಜ್ಜಿ ಮಂತ್ರ ಹೇಳಿ ಹುಡುಗ 10th ಪಾಸು. ಎಷ್ಟಾತು ಪರ್ಸೆಂಟೇಜ್ ಏನೇ 95 ಅಂತ ಅವು. ಮತ್ತು ನೀವು ಹಂಗೆಲ್ಲ ತೊಗೊಂಡು ಬಂದಿರಿ ನನ್ನ ಕಡೆ.
ಸುಮ್ಮ ಒಂದೇ ಮಾಡವಣ ಅಡ್ಡಿ ಯಾಡಿಲ್ಲ. ಆಶೀರ್ವಾದ ಮುಂದೆ ಹಾತ PUC ಮುಗೀತು, ಡಿಗ್ರಿ ಮುಗೀತು, ಮಾತು ಬಂದವ. ಮತ್ತ್ಯಾಕೆ ಬಂದೆವು ಇನ್ನು? ನಿಮ್ಗೆ ಆಶೀರ್ವಾದ ಮಾಡಕ್ಕೆ ಪಕ್ಕ ಬರಂಗಿಲ್ಲ ಅಂದವ. ಯಾಕೆ ಓಣ್ಯ 95 ಮಾಡಿದೆ ಮಗನ ಅನ್ಯ ಯಾರು ಯಾಕೆ 95 ಯಾವ ಆಗಲ್ಲ, ನೀ ಫೇಲ್ ಆಗವ ಅಂತ 95 ಆಶೀರ್ವಾದ ಮಾಡೀನಿ, ನನಗೆ ಯಾಕೆ ಆಶೀರ್ವಾದ ಪಕ್ಕ ಬರಂಗಿಲ್ಲ ಹೊತ್ತು ನಾನೇ. ನಿಮಗೆ 95 ಅಟ್ಟ ಮಾಡಕ್ಕೆ ಬರ್ತೈತಿ, ನನಗೆ ನೌಕರಿ ಹಚ್ಚಾಕೋ ಆಗೋದಿಲ್ಲ ನಿಮಗೆ ಅಂತಾವ. ನೌಕರಿ ಹಚ್ಚುವಂಗೆ ಆಶೀರ್ವಾದ ಮಾಡಕ್ಕೆ ಬರಂಗಿಲ್ಲ ಅಂತ ಮತ್ತೆ ಒಪ್ಪಮಾಡಿ ನನಗಲ್ಲ. ಮತ್ತೆ ಬಂದು ಕೂತ ನೌಕರಿ ಹಚ್ಚುದ ಆಶೀರ್ವಾದ ಹಿಂಗೆ ಮಾಡ್ತಾರೆ, ನೌಕರಿ ಹಚ್ಚಂಗೆ ಆಶೀರ್ವಾದ ಮಾಡ್ಬೇಕಂತಂದು ಆಯ್ತು. ಮತ್ತೆ ನೀರು ತೊಗೊಂಡು ಮಂತ್ರ ಹೇಳಿ ಮತ್ತೆ ಗೊಜ್ಜಿನಿ 2-3 ತಿಂಗಳದಾಗ ಅವ್ನು ಯಾವುದೋ ಅರ್ಜಿ ಹಾಕಿದ ಬಂದರಿ ನೌಕರಿನ. ಮತ್ತು ಯಾವ್ರು ಹೇಳ್ಕೊಂಡು ತೊಗೊಂಬಂದಿರಿ? ಈಗಂತೂ ಯಾವ ಕಲ್ಪರ್ಮ್ ಇಲ್ಲ. ಈಗ ಬರೀ 2,000 ರೂಪಾಯಿ ಬಸ್ ಫ್ರೀ, ಕರೆಂಟ್ ಫ್ರೀ, 2,000 ರೂಪಾಯಿ ಫ್ರೀ, ಎಲ್ಲ ಅದೇ ಅಕ್ಕಿ ಫ್ರೀ. ಮುಂದೆ ಲಗ್ನ ಒಂದು ಫ್ರೀ ಮಾಡಿಬಿಡ್ರಿ, ಒಂದು ನಿಮ್ಮ ಸರ್ಕಾರದಿಂದ ಒಟ್ಟು ಫ್ರೀ. ಏನು ಮಜಾ ಇರ್ತಾವ್ರಿ. ನೌಕರಿ ಹಚ್ಚತ್ತಂತ ತಿಳ್ಕೊಂಡ ಹ್ಞೂ ಹೊತ್ತೊಂದು ಅರ್ಜಿ ಕರೆದ್ರು, ನೌಕರಿನ ಆತ್ರಿ. ನೌಕರಿ ಆದ್ಮೇಲೆ ಒಳ್ಳೆ ಪೇಮೆಂಟ್ ಕೊಟ್ಟ ಆತ. ಹಿಂಗೆ ಡ್ಯೂಟಿ ಮುಗಿಸ್ಕೊಂಡು 2 ವರ್ಷ ಆಯ್ತು, ಮತ್ತೆ ಬಂತು. ಮತ್ತ್ಯಾಕೆ ಬಂದ್ಯೋ ಇನ್ನು? ನಿಮ್ಗೆ ಪಕ್ಕ ಆಶೀರ್ವಾದ ಮಾಡಕ್ಕೆ ಬರಂಗಿಲ್ಲ ಅಂತಂದವ. ಮತ್ತ್ಯಾಕೆ ಒಂದೆ ಅಲ್ಲೋ 10ನೇ ತಕ್ಕ 95 ಮಾಡಿಸಿನಿ, ನೌಕರಿ ಇಲ್ಲಂದ್ರೆ ನೌಕರಿ ಕೊಡಿಸಿನಿ, ನೌಕರಿ ಕೊಡಿಸ್ರಿ, 10ನೇ ತಕ್ಕ ಪರ್ಸೆಂಟೇಜ್ ಮಾಡಿಸ್ರಿ, ನಿಮ್ಗೆ ಅಂತ ಆಶೀರ್ವಾದ ಮಾಡಕ್ಕೆ ಬರ್ತೈತಿ ಅಂದ. ಮತ್ತೇನಾಗೈತೆ ಇನ್ನು? ನಾನು ಲಗ್ನ ಆಗೋಲ್ಲ, ಹೆಣ್ಣು ಸಿಗೋಲ್ಲಾಗ್ಯಾವ, ಹೆಣ್ಣು ಸಿಗೋಂಗೆ ಆಶೀರ್ವಾದ ಮಾಡಂದವ. ಈಗ ನೌಕರಿ ಇದ್ರೆ ಅಟ್ಟ ಕೊಡಂಗಿಲ್ಲ ರೀ ಕುರಡಿ ಸಕರ, ಹೊಲನೂ ಬೇಕತ್ತ, ಹೊಲನೂ ಬೇಕ, ನೌಕರಿನೂ ಬೇಕು. ಮತ್ತಿನ್ನು ಅವಾಗ ಮತ್ತೇನು ಹೆಂಗೆ ಬಂದಾನ ಮತ್ತೆ 3ನೇ ಚಲೋ ಆತ್ರಿ. ಆಯ್ತು ಮತ್ತೆ ಮಂತ್ರ ಹೇಳಿ ನೀರು ಗೊಚ್ಚಿ ಕೊಟ್ಟಿನಿ, ಹ್ಞೂ ಅನ್ನು ಕುಡ್ದನ ಆ ಕಡೆ ತಿರುಗಾಡ್ದ. ಲಗ್ನ ಒಂದು ಆತ್ರಿ, ಲಗ್ನ ಆಯ್ತು, ಆರಾಮ್ ಚಂದಿದ್ದ. ಹಿಂಗೆ 2 ವರ್ಷ ಆಗಿತ್ತು, ಮತ್ತೆ ಬಂದ. ಮತ್ತ್ಯಾಕೆ ಬಂದ್ಯೋ ಇನ್ನ? ನಿಮ್ಗೆ ಎಂಥ ಆಶೀರ್ವಾದ ಮಾಡೋದು ಹೆಂಗೆ ಕಲ್ತಾರಿ ಅಂದವ. ನನಗೆ ಕೇಳ್ತಾರೆ ಹಿಂಗೆ. ಯಾಕೆ ಒಣ್ಣೆ 95 ಮಾಡಿಸ್ರಿ, ನೌಕರಿ ಕೊಡಿಸ್ರಿ, ಲಗ್ನ ಮಾಡಿಸ್ರಿ, ಮುಂದೆ ಲಗ್ನ ಆಗದ್ಮೇಲೆ ಮುಂದೇನು ಮಕ್ಕಳು ಆಗವಲ್ಲ ಅಂದ. ಮಾತೇನು ಮಾಡಿ ಮಾತು ಮಂತ್ರ ಹೇಳಿ ಮಾತಸ್ ನೀರು ಗೊಚ್ಚಿ ಮಾತು ಕಳಿಸಿನಿ. ಒಂದು 4 ವರ್ಷ ಹೋದ, 4 ವರ್ಷ ಕೊಟ್ಟೊಳಗೆ 4 ಹೆಣ ಹುಟ್ಟಿದ್ರಿ ಉದ್ಕ. ಮಾತು ಬಂದವ, ಮತ್ತ್ಯಾಕೆ ಬಂದವ? ಹಿಂಗೆ ಆಶೀರ್ವಾದ ಮಾಡ್ತಾರ ನಂದವ ಕೆಸವಾಯಿ ಅಂದ. ನನಗಮ್ಮಿ 1 ಹೆಣ್ಣು 2 ಹೆಣ್ಣು 3 ಹೆಣ್ಣು 4 ಹೆಣ್ಣಾಗ್ಯಾವ. ಇನ್ನೊಂದು 4-5 ಹೆಣ್ಣು ಅದ್ರ ಗತಿ ಹೆಂಗೆ ಇರೋದು? ಪಗಾರ ಬರೋದು ಜೀರೋ ಆಗತೈತಿ. ಇದಕ್ಕೆ ಎಲ್ಲಿ ಬಡಿಲಿ ಅಂದ್ರೆ ಅವ ಒಟ್ಟ ಮತ್ತೆ ಏನು ಬೇಕು? ಗಂಡೊಂದು ಆಶೀರ್ವಾದ ಹಂಗೆ ಮಾಡಂದವ. ಮಾತು ಮಂತ್ರ ಹೇಳಿ ಮಾತು ನೀರು ಗೊಚ್ಚಿ ಮಾತು ಕಳಿಸಿನಿ. ಮಾತು 2 ಗಂಡ ಅದಾವ ರೀ, ಅರ್ಧ ಡಜನ್ ರೀ. ಉದ್ದ ಸಾಲಕ್ಕೆ 1ನೇ ನಂಬರ್ 2ನೇ ನಂಬರ್ ಹೆಸರು ಹೆಂಗೆ ಇಟ್ಟು ಇನ್ಯ ಇವಕ್ಕೆಲ್ಲ ನ್ಯಾಂಪ್ ಹೆಂಗೆ ಹೊಡಿದ್ರಿ? ಅವಾಗ 1ನೇ ನಂಬರ್ 2ನೇ ನಂಬರ್ 3ನೇ ನಂಬರ್ ಹಿಂಗೆ ಹರ ಇಡನ್ಯ ಗೊತ್ತಾರೆ ಹಾಕತ್ತೇವು. ಹೆಸರು ಇಟ್ರೆ ಕರ್ಯಾಕ ಬರಂಗಲ್ಲ ರೀ. ಒಟ್ಟು ಭಾಳ ಮಜಾ ಆಯ್ತು ರೀ, ಒಟ್ಟು ಭಾಳ ವಿಚಿತ್ರ ಆಯ್ತು. ಘಟನೆ ಹಿಂಗೆ ನಡೀತು. ಮುಂದೆ ಆದ್ಮೇಲತ್ತ ಅವ ಒಬ್ಬ ಬರ್ತಿದ್ರಿ. ಈಗ ಒಬ್ಬ ಬರ್ಲಿಲ್ಲ ರೀ. ಆ 1ನೇ ನಂಬರ್ ಹೆಣ್ಣು ಹುಡುಗಿ ಹುಟ್ಟಿತ್ಲ, ಅದನ್ನ ಎಳ್ಕೊಂಡು ಬಂದವ. ಮತ್ತ್ಯಾಕೆ ಒಣ್ಯ ಎಲ್ಲ ಬರೋಬ್ಬರಿ ಆಗೈತಿ. ಇದು 1ನೇ ನಂಬರ್ ಏನು ಆಶೀರ್ವಾದದಿಂದ ಹುಟ್ಟಿತ್ಲ, ಇದು 10ಕ್ಕೆ ಬಂದೈತಿ, ಇದು ಏನು ಪಾಸ್ ಆಗೋಗಿ ಕಾಣಂಗಿಲ್ಲ ಅಂದವ. ಕೈಕಾಲು ತಣ್ಣಗ ಅದು ಎಣ್ಣೆ. ಅವ್ನು 10th ಇದ್ದ, ಅವ್ನು ಹೆಂಗಾರಿ ಮಾಡಿ ಪಾಸ್ ಮಾಡಿ. ಇದು 1ನೇ ನಂಬರ್ ಪಾಸ್, 2ನೇ ನಂಬರ್ ಪಾಸ್, ಇವು 6 ಇನ್ನು ಇವು ಎಲ್ಲ ಪಾಸ್ ಮಾಡ್ಕೋತ ಇವು ಎಲ್ಲ ಲಗ್ನ ನೋಡ್ದ. ನಾನು ತೆಲಿ ಕೂದ್ರೆ ಪುಚ್ಚನ ಉದುರ್ತಾವ. ಒಂದು ಓಡಿ ಕಡೆ ಬಂದ್ಬಿಟ್ರಿ ನಾ ಒಟ್ಟೆ. ಇದರದಿಂದ ಇಲ್ಲ. ನೀನು ಒಲಿದರೆ ಕೊರಡು ಕೊಣರುವುದಯ್ಯ, ನೀನು ಒಲಿದರೆ ಬರಡು ಹೈನುವುದಯ್ಯ, ನೀನು ಒಲಿದರೆ ವಿಷವು ಅಮೃತವುದಯ್ಯ. ಅದಕ್ಕಾಗಿ ನಾವೆಲ್ಲರೂ ಕುತ್ಕೊಂಡು ಸತ್ಸಂಗ ಮಾಡಿ ಭಗವಂತ ರಾಚೋಟೇಶ್ವರ ಒಲಿದೇ ಒಲಿಯುತ್ತಾನೆ ಅನ್ನೋದು ನಮಗೆ ನಿಶ್ಚಿತದ. ಉಳುಕಿದ್ರ ಮೇಲೆ ಯಾವುದ್ರ ಮೇಲೂ ಇಲ್ಲ. ಅದಕ್ಕಾಗಿ ಗುರುಗಳು ಒಳ್ಳೆಯ ಕೆಲಸವನ್ನು ಮಾಡಾಕತ್ತಿದ್ದಾರೆ. 136ನೇದು
ನಾ ಮ್ಯಾಲಿನ ಬರೀ 36 ಅದಾವಂದ ನೀವು 100 ಇಲ್ಲ ನೋಡ್ಬೇಕ್ರ. ಗುರುಗಳು ಅಜ್ಜವ್ರು ಹೇಳಿದ್ರು, ಅವ್ರೇನೋ ಸ್ತೋತ್ರ ಬರೋದ್ರತ್ರ. ಅವ್ರ ಸಾಧನೆ, ಅವ್ರ ವ್ಯಕ್ತಿತ್ವ ಊರಾಗ ಒಬ್ಬೊಬ್ಬರು ಬರೋದ್ರಿಂದ ಬರೋಕ್ಕೆ ಅವಳಿಗೆ ಚಲೋ ತಾನ ಆಕತ್ತೈತ. ಆ ಮಹಾತ್ಮರ ಶಕ್ತಿ ಹಂಗೆ ಇರ್ತದೆ. ಅದು ಇವರು ಬರೋಕ್ಕಿಂತ ಮೊದಲು ಈ ಮಠ ಹೆಂಗಿತ್ತ? ನನ್ನ ಹೆಸರಲ್ಲೇ ಮಾಡ್ತೀರೇನು? ಮೊದಲು ಬಂದಾಗ ನಾ ಹತ್ತಿದ್ದಿಲ್ಲ, ಇಲ್ಲಿ ಏನಿತ್ತು ಇವ ನಾಗವಾಡಿ ಕೊಲ ಅವನ ಎಷ್ಟು ಚೆಂದಾಗೈತಿಲ್ಲ, ಹೌದಿಲ್ಲ? ಅದ ನೀನು ಒಲಿದರೆ ಇದೆಲ್ಲ ಬದಲಾವಣೆ ಆಗ್ತದೆ. ಮತ್ತೊಂದು ಉದಾಹರಣೆ ಇಲ್ಲ. ಆ ಉದಾಹರಣೆಗೆ ಯಾರು ಸಾಕ್ಷಿ ಅಂದ್ರೆ ಗುರುಸಿದ್ದೇಶ್ವರ ಸ್ವಾಮೀಜಿಯವರ ಸಾಕ್ಷಿ. ಏಕೆಂದರೆ ಅವರು ಹಗಲ ರಾತ್ರಿ ಯಾರಿಗೋಸ್ಕರ ತಪಸ್ಸು ಮಾಡಾಕತ್ಯಾರಂದ್ರೆ ನಿಮಗೋಸ್ಕರ ಮಾಡಾಕತ್ತಿದ್ದಾರೆ. ನೀವು ತಪಸ್ಸು ಮಾಡವ್ರ ಅಲ್ಲ, ಕಣ್ಣು ಹೆಂಗೆ ಮುಚ್ಕೊಂಡು ಕೂತಾರ ತಪಾಸ್ ಮಾಡವ್ರ ನೀವೆಲ್ಲ, ಹೌದಲ್ಲ? ಯಾರ್ಯಾರು ತಪಾಸ್ ಮಾಡ್ತಾರೋ ಅವ್ರು ನಪಾಸ್ ಹಾಕಾರೋ, ಪಾಸ್ ಆಗಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಗುರುಗಳು ಹಗಲ ರಾತ್ರಿ ಈ ಊರಿನಗೋಸ್ಕರ ನಿಮಗೋಸ್ಕರವಾಗಿ ತಮ್ಮ ಜೀವನವನ್ನು ತೆಯ್ತಾ ಇದ್ದಾರೆ. ನಾವೆಲ್ಲರೂ ಅವರಿಗೆ ಸಹಕಾರಿಯಾಗಿ ನಮ್ಮ ಬದುಕನ್ನು ಸಾರ್ಥಕ ಮಾಡೋಣ ಅಂತ ಹೇಳ್ತಾ, ಮೊನ್ನಿನ ದಿವಸ ಗುರುಗಳು ಫೋನ್ ಮಾಡಿದರು, ಬರ್ರಿ ಇಲ್ಲೇ ಕಾರ್ಯಕ್ರಮ ನಡೆದೈತಂದರು. ಉಳ್ಕಿದವ್ರೇನು ಬರ್ತಾರಲ್ಲ ಗೊತ್ತಿಲ್ಲ, ಇದ್ದ ಜನ